ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಾಗಿ 10 ತಿಂಗಳಾಯಿತು. ಈ 10 ತಿಂಗಳ ಅವಧಿಯಲ್ಲಿ ಯಾವ ಶಾಸಕರು ಜನರ ನೋವಿಗೆ ಸ್ಪಂದಿಸಿದ್ದಾರೆ, ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟು ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋದ್ರೆ ಮುಂಚೂಣಿಯಲ್ಲಿ ಕಾಣಿಸೋದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ಹೌದು, ಇವರು ತಾನೊಬ್ಬ ಶಾಸಕ ಅನ್ನೋದಕ್ಕಿಂತ ಕ್ಷೇತ್ರದಲ್ಲಿ ಮನೆ ಮಗನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಆರೋಗ್ಯ, ಶಿಕ್ಷಣ, ಮೂಲಭೂತ ಸೌಲಭ್ಯ ಅಭಿವೃದ್ಧಿಯಲ್ಲಿ ಇವರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಕ್ರಾಂತಿಯನ್ನೇ ಮಾಡಿದ್ದಾರೆ ಅಂತ ಹೇಳಬಹುದು. ಆ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದ ದಿನ ಇಡೀ ರಾಜ್ಯ 2 ಅಚ್ಚರಿಗಳಿಗೆ ಸಾಕ್ಷಿಯಾಗಿತ್ತು. ಒಂದು ಕಾಂಗ್ರೆಸ್ನ ಕಂಡರಿಯದ ವಿಜಯ, ಮತ್ತೊಂದು ಚಿಕ್ಕಬಳ್ಳಾಪುರದಲ್ಲಿ ರಣಬೇಟೆಗಾರನೊಬ್ಬನ ಉದಯ. ಗಡಿನಾಡ ಜಿಲ್ಲೆಯಲ್ಲಿ ಉದಯಿಸಿದ ಮೈಕೊಡವಿ ಮೇಲಿದ್ದ ಆ ರಣಬೇಟೆಗಾರ ಬೇರ್ಯಾರೂ ಅಲ್ಲ, ಈಶ್ವರ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ರಾಜಕೀಯದ ಹಿನ್ನೆಲೆ ಇಲ್ಲ, ಗಾಡ್ ಫಾದರ್ ಇಲ್ವೇ ಇಲ್ಲ. ಕೋಚಿಂಗ್ ಸೆಂಟರ್ ನಡೆಸುತ್ತಾ ಯುವಕರನ್ನ ಸಾಧನೆಯ ಹಾದಿಯಲ್ಲಿ ಸಾಗುವಂತೆ ಸ್ಫೂರ್ತಿ ತುಂಬಿ ಗಳಿಸಿದ್ದ ಹೆಸರಷ್ಟೇ ಪ್ರದೀಪ್ ಈಶ್ವರ್ ಜೊತೆಯಲ್ಲಿದ್ದದ್ದು. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರದೀಪ್ ಈಶ್ವರ್ ಹೆಸರು ಘೋಷಣೆಯಾದ ಸಮಯದಲ್ಲಂತೂ ಕಾಂಗ್ರೆಸ್ ಸೋಲಿನ ಭವಿಷ್ಯ ನುಡಿದವರೇ ಹೆಚ್ಚು. ಆದ್ರೆ ತಮ್ಮ ಚಾಣಾಕ್ಷತೆ, ಕಾಂಗ್ರೆಸ್ ನಾಯಕರ ಬಲದಿಂದ ಎಲ್ಲರಿಗೂ ಶಾಕ್ ಕೊಟ್ಟಿದ್ದ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭೆಯ ಚಕ್ರವರ್ತಿಯಾಗಿ ಪಟ್ಟವೇರಿದ್ದು ಇಂದಿಗೂ ರಣರೋಚಕ ಇತಿಹಾಸ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿ ಕರುನಾಡ ಆಡಳಿತದ ಬಂಡಿ ಎಳೆಯೋಕೆ ಆರಂಭಿಸಿ ಇಂದಿಗೆ 10 ತಿಂಗಳಾಗಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಸುನಾಮಿ ಅಪ್ಪಳಿಸಿ ಕೂಡ 10 ತಿಂಗಳಾಗಿದೆ. ಈ 10 ತಿಂಗಳಲ್ಲಿ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಅಲ್ಲ, ಚಿಕ್ಕಬಳ್ಳಾಪುರದ ಮನೆ ಮಗನಂತೆ ಚಿಕ್ಕಬಳ್ಳಾಪುರದ ಪ್ರತಿಯೊಂದು ಮನೆಗಳ ಮನಸ್ಸುಗಳ ಯೋಗಕ್ಷೇಮ ನೋಡಿಕೊಳ್ಳೋ ಜವಾಬ್ದಾರಿ ಹೊತ್ತಿದ್ದಾರೆ. ಪ್ರದೀಪ್ ಈಶ್ವರ್ ಕಳೆದ 10 ತಿಂಗಳ ಸಾಧನೆಗೆ ಇಡೀ ರಾಜ್ಯದ ಜನರೇ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಹತ್ತು ತಿಂಗಳಲ್ಲೇ ಜಗಮೆಚ್ಚುವ ಕೆಲಸ ಮಾಡಿದ ಪ್ರದೀಪ್ ಈಶ್ವರ್. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸಾಧನೆಗಳ ಅಲೆ. ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸೇವೆ ಇಡೀ ರಾಜ್ಯಕ್ಕೆ ಮಾದರಿಯಂತಿದೆ. 10 ತಿಂಗಳಲ್ಲಿ ಯಾರೂ ಮಾಡದ ಕೆಲಸ ಮಾಡಿರೋ ಶಾಸಕ ಪ್ರದೀಪ್ ಈಶ್ವರ್ ಅವರು ಸರ್ಕಾರಿ ಶಾಲೆ ಮತ್ತು ಆಸ್ಪತ್ರೆಗಳೆರಡನ್ನೂ ದೇವಾಲಯಗಳೆಂದು ನಂಬಿದ್ದಾರೆ. ನುಡಿದಂತೆ ನಡೆದು ತಮ್ಮ ಕೈ ಹಿಡಿದ ಮತದಾರರ ಶ್ರೀರಕ್ಷಿಯಾಗಿ ನಿಂತು ಜಗಮೆಚ್ಚುವ ಶಾಸಕರಾಗಿ ಹೊರಹೊಮ್ಮಿರೋ ಪ್ರದೀಪ್ ಈಶ್ವರ್ ಅವರ ಸಾಹಸ, ಸಾಧನೆ ಮತ್ತು ನಿಸ್ವಾರ್ಥ ರಾಜಕೀಯ ಪಯಣದ ಹಾದಿ ಎಲ್ಲರಿಗೂ ಸ್ಫೂರ್ತಿ. ದಾಖಲೆ ಸೃಷ್ಟಿಸಿದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ. ಕ್ಷೇತ್ರದಲ್ಲಿ 60,000 ಜನಸಾಮಾನ್ಯರ ನೇರ ಭೇಟಿ. ಪ್ರತಿಯೊಬ್ಬರ ಸಮಸ್ಯೆ ಆಲಿಸಿ ಸ್ಪಂದಿಸಿದ ಜನನಾಯಕ. ಇವತ್ತು ನಾಳೆ ಸಲ್ಲಿಸ್ತೀನಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಪ್ರದೀಪ್ ಈಶ್ವರ್ ಇಟ್ಟಿರೋ ದಿಟ್ಟ ಹೆಜ್ಜೆಗಳು ಎಲ್ಲರನ್ನೂ ವಿಸ್ಮಯಗೊಳಿಸಿದೆ. ಪ್ರಮುಖವಾಗಿ ಇಡೀ ರಾಜ್ಯವನ್ನೇ ತನ್ನತ್ತ ಸೆಳೆಯುವಂತೆ ಮಾಡಿದ ಕ್ರಾಂತಿಕಾರಿ ಕಾರ್ಯಕ್ರಮ ಅಂದ್ರೆ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ.
ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಕಷ್ಟಗಳನ್ನ, ಸಮಸ್ಯೆಗಳನ್ನ, ಬೇಡಿಕೆಗಳನ್ನ ಆಲಿಸುವ, ಸಾಧ್ಯವಾದಷ್ಟು ಸ್ಥಳದಲ್ಲೇ ಪರಿಹಾರ ನೀಡುವ ವಿನೂತನ ಮತ್ತು ಕ್ರಾಂತಿಕಾರಿ ಕಾರ್ಯಕ್ರಮವದು. ಪ್ರತಿದಿನ ಜನರ ಒಳಿತಿಗಾಗಿ ಕೆಲಸ, ಕ್ಷೇತ್ರದ ಪ್ರತಿಯೊಬ್ಬರ ಸಮಸ್ಯೆಗೂ ದನಿಯಾಗಲು ಪರಿಶ್ರಮ. ಪ್ರತಿದಿನ ಜನರ ಒಳಿತಿಗಾಗಿ ಕೆಲಸ, ಕ್ಷೇತ್ರದ ಪ್ರತಿಯೊಬ್ಬರ ಸಮಸ್ಯೆಗೂ ದನಿಯಾಗಲು ಪರಿಶ್ರಮ, ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ಸಿಗುವಂತೆ ಪಣ. ಈ ಧ್ಯೇಯವಾಕ್ಯಗಳೊಂದಿಗೆ ನಡೆದಿರೋ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಪ್ರದೀಪ್ ಈಶ್ವರ್ರ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದೆ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಹೆಸರಿನಲ್ಲಿ ಮನೆ ಮನೆ ಭೇಟಿ ನೀಡುವ ಮಹತ್ವದ ಹೆಜ್ಜೆಯಿಟ್ಟ ಪ್ರದೀಪ್ ಈಶ್ವರ್ ಅವರು ತಾವು ತೆರಳುತ್ತಾ ಇದ್ದ ಗ್ರಾಮದ ಎಲ್ಲಾ ಮನೆಗಳಿಗೆ ಭೇಟಿ ನೀಡಿ ಸಮಸ್ಯೆಗಳಿಗೆ ದನಿಯಾಗಿದ್ದಾರೆ. ಮನೆಗಳಲ್ಲಿರುವ ರೋಗಿಗಳ ಸಮಸ್ಯೆಯನ್ನ ಆಲಿಸಿ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಕೊಡಿಸಿದ್ದಾರೆ. ಬಡವರ ಮನೆಗಳಲ್ಲಿ ಕೂತು ಕಾಫಿ ಟೀ ಕುಡಿಯುವ ಮೂಲಕ ಜನರ ಸಮಸ್ಯೆಗಳಿಗೆ ದನಿಯಾಗಿ ನಾನು ನಿಮ್ಮನೆ ಮಗ ಅಂತ ಚಿಕ್ಕಬಳ್ಳಾಪುರದ ತಾಯಂದಿರಿಗೆ ಅಭಯ ನೀಡಿದ್ದಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದಿಂದ ಇತಿಹಾಸ ಸೃಷ್ಟಿಸಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಅಧಿಕಾರಕ್ಕೆ ಬಂದ 10 ತಿಂಗಳಲ್ಲಿ 60,000ಕ್ಕೂ ಹೆಚ್ಚಿನ ಜನರ ಸಮಸ್ಯೆಗಳನ್ನ ನೇರವಾಗಿ ಆಲಿಸಿದ್ದಾರೆ, ಪರಿಶೀಲಿಸಿ ಪರಿಹಾರ ದೊರಕಿಸಿದ್ದಾರೆ. ಅಷ್ಟೇ ಅಲ್ಲ, ಸ್ಥಳದಲ್ಲೇ ಬಗೆಹರಿಸಲಾಗದ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕಷ್ಟದ ನೊಗ ಹೊತ್ತಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿ ಅನುದಾನ. ಮಂಚೇನಹಳ್ಳಿ ಬಸ್ ನಿಲ್ದಾಣ ನವೀಕರಣಕ್ಕೆ 2 ಕೋಟಿ ರೂಪಾಯಿ ಅನುದಾನ. 110 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ 8.5 ಕೋಟಿ ರೂಪಾಯಿ ಅನುದಾನ. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ 14.50 ಕೋಟಿ ರೂಪಾಯಿ ಅನುದಾನ. ಯಾವುದೇ ಕ್ಷೇತ್ರಗಳ ಅಭಿವೃದ್ಧಿಯಾಗಬೇಕು ಅಂದ್ರೆ ಯೋಜನೆಗಳನ್ನ ರೂಪಿಸಿ ಅನುದಾನಗಳನ್ನ ತರೋದು ಅತಿ ಮುಖ್ಯ. ಅಂಥ ದೂರದೃಷ್ಟಿ, ದಿಟ್ಟತೆ, ಅಂದುಕೊಂಡ ಕೆಲಸವನ್ನ ಸಾಧಿಸಿ ತರೋ ನಾಯಕತ್ವ ಗುಣ ಮತ್ತು ಶಕ್ತಿ ಪ್ರದೀಪ್ ಈಶ್ವರ್ ಅವರಲ್ಲಿ ಇದೆ ಅಂತ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರೇ ಹೇಳ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಶಾಸಕರಾದ ಕೇವಲ 10 ತಿಂಗಳಲ್ಲಿ 16 ಯೋಜನೆಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದಿರುವುದು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ 25 ಕೋಟಿ ರೂಪಾಯಿಯ ಅನುದಾನ ತರುವಲ್ಲಿ ಶಾಸಕರಾದ ಪ್ರದೀಪ್ ಈಶ್ವರ್ ಪಾತ್ರ ಅತಿ ದೊಡ್ಡದು. ಮಂಚೇನಹಳ್ಳಿ ಬಸ್ ನಿಲ್ದಾಣದ ನವೀಕರಣಕ್ಕಾಗಿ 2 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ಈ ಮೂಲಕ ಬಸ್ಗಳಲ್ಲಿ ಸಂಚರಿಸೋ ಲಕ್ಷಾಂತರ ಸಂಖ್ಯೆಯ ಬಡ, ಮಧ್ಯಮ ವರ್ಗದ ಕುಟುಂಬಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕೂಗಿಗೆ ಧ್ವನಿಯಾಗಿದ್ದಾರೆ. ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ನೀಡುವುದೇ ಮೊದಲ ಆದ್ಯತೆ ಭರವಸೆಯೊಂದಿಗೆ ಶಾಸಕರಾಗಿ ಆಯ್ಕೆಯಾಗಿರೋ ಪ್ರದೀಪ್ ಈಶ್ವರ್ ಅವರು ಜನರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾ ಸಾಗಿದ್ದಾರೆ. ಜನರಿಗೆ ತೃಪ್ತಿಯ ಅನ್ನ, ಶುದ್ಧ ನೀರು, ಉತ್ತಮ ಆರೋಗ್ಯ ಎಂಬ ಗುರಿ ಹೊಂದಿರೋ ಪ್ರದೀಪ್ ಈಶ್ವರ್ರಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ರಸ್ತೆಗಳ ಕ್ಷೇತ್ರವನ್ನಾಗಿಸೋ ದೊಡ್ಡ ಕನಸಿದೆ. ಹಾಗಾಗಿ ತಮ್ಮ ಮೊದಲ 10 ತಿಂಗಳ ಅಧಿಕಾರದ ಅವಧಿಯಲ್ಲೇ 14.5 ಕೋಟಿ ರೂಪಾಯಿಯನ್ನ ಅನುದಾನವಾಗಿ ತರೋ ಮೂಲಕ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವ ಕೊಟ್ಟ ಧೀಮಂತ ಶಾಸಕ.
ಕ್ಷೇತ್ರದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ದಾತ. ದೇಶ, ರಾಜ್ಯ ಉನ್ನತಿಯಾಗಬೇಕು ಅಂದ್ರೆ ಯುವ ಪೀಳಿಗೆ ಪ್ರಜ್ಞಾವಂತರಾಗಬೇಕು. ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ಎಲ್ರಿಗೂ ತಿಳಿದಿರೋದೆ. ಆದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಧಾರಣೆ ತರೋಕೆ ಪ್ರಯತ್ನಿಸೋ ನಾಯಕರ ಸಂಖ್ಯೆ ತುಂಬಾ ಕಡಿಮೆ. ಅಂಥ ಅತಿ ವಿರಳ ನಾಯಕರ ಸಾಲಲ್ಲಿ ಪ್ರದೀಪ್ ಈಶ್ವರ್ ಅಗ್ರ ಸಾಲಲ್ಲಿ ನಿಲ್ತಾರೆ. ಯಾಕಂದ್ರೆ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯ ಮಹತ್ವ ಅರ್ತಿರೋ ಪ್ರದೀಪ್ ಈಶ್ವರ್ ಅವರು ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಪ್ರದೀಪ್ ಈಶ್ವರಣ್ಣ ಅವರಂದ್ರೆ ತುಂಬಾ ಇಷ್ಟ. ನಮಗೆ ಓದೋದಕ್ಕೆ ಬುಕ್ಸು, ಪೆನ್ನು, ಜಾಮಿಟ್ರು ಎಲ್ಲ ತಗೊಳಕ್ಕೆ ಅನುಕೂಲ ಮಾಡಿಕೊಟ್ಟಾರೆ ಸರ್. ಕಷ್ಟಗಳೆಲ್ಲ ನೋಡಿದ್ವಿ ಸರ್, ಬಂದು ಒಳ್ಳೇದಾಯ್ತು. ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಸುಮಾರು 6,000 ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಓದ್ತಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಶಾಸಕ ಪ್ರದೀಪ್ ಈಶ್ವರ್ 1,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಿದ್ದಾರೆ. ಪದವಿ ಓದುತ್ತಿರುವ 1,000 ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ತಲಾ 5,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಿದ್ದಾರೆ. ವಿದ್ಯಾರ್ಥಿ ವೇತನದ ಅಷ್ಟು ಹಣವನ್ನ ಪ್ರದೀಪ್ ಈಶ್ವರ್ ತಮ್ಮ ಜೇಬಿನಿಂದ ನೀಡಿದ್ದಾರೆ ಎಂಬುದು ಅವರ ಹಿರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ರಾಜಕಾರಣಿಗಳಾದವರಿಗೆ ಬಡತನ ಏನು ಅನ್ನೋದು ಗೊತ್ತಿರಬೇಕು. ಕ್ಷೇತ್ರದ ಸಮಸ್ಯೆ ಏನು ಅನ್ನೋದರ ಬಗ್ಗೆ ಅರಿವಿರಬೇಕು. ಹಾಗಾದ್ರೆ ಮಾತ್ರ ಅವರು ಬಡವರ ಬಂಧು ಆಗ್ತಾರೆ. ಅವರಿಂದ ಕ್ಷೇತ್ರದ ಅಭಿವೃದ್ಧಿಯಾಗುತ್ತೆ, ದೇಶ ಪ್ರಗತಿ ಕಾಣುತ್ತೆ. ಈ ನಿಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಕಾರ್ಯ 100ಕ್ಕೆ 100ರಷ್ಟು ಪ್ರಶಂಸನೀಯ. ಸ್ವತಃ ಬಡತನ ಅನುಭವಿಸಿರೋ ಅವರು ಇಂದು ಬಡವರ ಅಭ್ಯುದಯಕ್ಕಾಗಿಯೇ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಆಟೋ ಚಾಲಕರಿಗೆ ಆಪ್ತ ರಕ್ಷಕರಾಗಿ, ಅನಾರೋಗ್ಯ ಪೀಡಿತರಿಗೆ ಆರೋಗ್ಯದಾತರಾಗಿ, ಕ್ಷೇತ್ರದ ಜನರ ಬದುಕಿಗೆ ಸಾರಥಿಯಾಗಿ ಮುನ್ನುಗ್ತಾ ಇದ್ದಾರೆ. ಆ ಬಗ್ಗೆ ಡಿಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾವಿರಾರು ಬಡ ಕುಟುಂಬದ ಮಕ್ಕಳಿಗೆ ಉಚಿತ ಬಟ್ಟೆ ವಿತರಣೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಡತನ ರೇಖೆಗಿಂತ ಕೆಳಗಿರೋ ಸಾವಿರಾರು ಕುಟುಂಬಗಳ ಪಾಲಿಗೆ ಪ್ರದೀಪ್ ಈಶ್ವರ್ ಮನೆ ಮಗನಂತೆ ಕಾಣ್ತಿದ್ದಾರೆ ಅಂದ್ರೂ ತಪ್ಪಿಲ್ಲ. ತೀವ್ರವಾದ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರೋ ಸಾವಿರಾರು ಬಡ ಕುಟುಂಬಗಳ ಮಕ್ಕಳಿಗೆ ಶಾಸಕರು ಉಚಿತವಾದ ಬಟ್ಟೆ ವಿತರಣೆ ಮಾಡಿ ತಾವು ಕಷ್ಟಕ್ಕೆ ನಿಲ್ಲೋ ನಾಯಕ ಎಂಬ ಸಂದೇಶ ರವಾನಿಸಿದ್ದಾರೆ. ಕ್ಷೇತ್ರದ ಸಾವಿರಾರು ಅಂಗನವಾಡಿಗಳು, ಶಾಲೆಗಳಲ್ಲಿ ಓದ್ತಾ ಇರೋ ಕಡು ಬಡ ಕುಟುಂಬಗಳ ಮಕ್ಕಳಿಗೆ ಉಚಿತವಾದ ಬಟ್ಟೆ ವಿತರಿಸಿರೋ ಪ್ರದೀಪ್ ಈಶ್ವರ್ ಅವರು ಮುಂದೆಯೂ ಹಲವಾರು ಸಾಮಾಜಿಕ ಸೇವೆಗಳಲ್ಲಿ ತೊಡಗುವ ಬಡ ಕುಟುಂಬಗಳ ಪಾಲಿಗೆ ಬೆನ್ನೆಲುಬಾಗುವ ಆಸೆಯೊಂದಿಗೆ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಕ್ಷೇತ್ರದ 1,000 ಆಟೋ ಚಾಲಕರಿಗೆ 5,000 ಆರ್ಥಿಕ ಸಹಾಯ. ರಣ ಬಿಸಿಲು, ಮಳೆ, ಚಳಿ ಎನ್ನದೆ ತಮ್ಮ ಕುಟುಂಬಗಳನ್ನ ಸಾಕಲು ಆಟೋದಲ್ಲೇ ತಮ್ಮಿಡೀ ಜೀವನ ಕಳೆಯೋ ಆಟೋ ಚಾಲಕರ ಪಾಲಿಗೆ ಶಾಸಕರಾದ ಪ್ರದೀಪ್ ಈಶ್ವರ್ ಆಪ್ತ ರಕ್ಷಕನಂತಿದ್ದಾರೆ. ಆಟೋ ಚಾಲಕರ ಶ್ರಮವನ್ನ ಮನಗಂಡು 1,000 ಆಟೋ ಚಾಲಕರಿಗೆ ತಲಾ 5,000 ರೂಪಾಯಿಯನ್ನ ನೀಡಿ ಬೆನ್ನು ತಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭೆ ವ್ಯಾಪ್ತಿಯ ಆಟೋ ಚಾಲಕರಿಗೆ ಆರ್ಥಿಕ ಸಹಾಯ ನೀಡಿದ ರೀತಿಯಲ್ಲೇ ಇತರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಶ್ರಮಜೀವಿಗಳಿಗೂ ಮುಂದಿನ ದಿನಗಳಲ್ಲಿ ಆರ್ಥಿಕ ಸಹಾಯ ನೀಡುವ ಆಸೆ, ಹಂಬಲ ಪ್ರದೀಪ್ ಈಶ್ವರಲ್ಲಿ ಇದೆಯಂತೆ. ತಾವು ಬೆವರು ಸುರಿಸಿ ದುಡಿದ ದುಡ್ಡಿನಲ್ಲಿ ಸಾಧ್ಯವಾದಷ್ಟು ಸಮಾಜ ಸೇವೆ ಮಾಡಬೇಕು, ಬಡವರ ಕಣ್ಣೊರೆಸಬೇಕು ಎಂಬ ಮಹದೋದ್ದೇಶಕ್ಕೆ ಕ್ಷೇತ್ರದ ಜನ ಉಘೆ ಎನ್ನುತ್ತಿದ್ದಾರೆ. ಜನರ ಆರೋಗ್ಯಕ್ಕೆ ಆದ್ಯತೆ ಕೊಟ್ಟ ಶಾಸಕ.
10 ತಿಂಗಳಲ್ಲಿ 25ಕ್ಕೂ ಹೆಚ್ಚು ಆರೋಗ್ಯ ಶಿಬಿರ. ಎಂಟು 8,000 ಜನರಿಗೆ ಉಚಿತ ಆರೋಗ್ಯ ತಪಾಸಣೆ. ಹತ್ತು ಉಚಿತ ಆಂಬ್ಯುಲೆನ್ಸ್ ನಿತ್ಯ ಕಾರ್ಯನಿರ್ವಹಣೆ. ಐನೂರು ಉಚಿತ ಶಸ್ತ್ರಚಿಕಿತ್ಸೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನರಿಗೆ ಉತ್ತಮ ಆರೋಗ್ಯ ಕಲ್ಪಿಸಲು ಪಣ ತೊಟ್ಟು ನಿಂತಿರೋ ಶಾಸಕ ಪ್ರದೀಪ್ ಈಶ್ವರ್ ಶಿಕ್ಷಣದ ಜೊತೆ ಮೊದಲ ಆದ್ಯತೆ ನೀಡಿರೋದು ಜನರ ಆರೋಗ್ಯ ವಿಚಾರಕ್ಕೆ. ಸ್ವಂತ ದುಡಿಮೆಯಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಒದಗಿಸಿದ್ದಾರೆ. ಸುಮಾರು 10 ಆಂಬ್ಯುಲೆನ್ಸ್ ನಿತ್ಯ ಕಾರ್ಯನಿರ್ವಹಿಸುತ್ತಿವೆ. ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಸೇವೆ ಸಿಕ್ಕರೆ ಪ್ರಾಣ ಉಳಿಯುತ್ತೆ. ಹಾಗಾಗಿ ಕ್ಷೇತ್ರದಲ್ಲಿ ಸ್ವಂತ ದುಡ್ಡಿನಲ್ಲೇ 10 ಆಂಬ್ಯುಲೆನ್ಸ್ ಸೇವೆ ಒದಗಿಸಿರುವುದು ನಿಜಕ್ಕೂ ಪ್ರಶಂಸನೀಯ. ಅಷ್ಟೇ ಅಲ್ಲದೆ ಶಾಸಕರಾಗಿ ಆಯ್ಕೆಯಾದ ಕಳೆದ 10 ತಿಂಗಳಲ್ಲಿ 25ಕ್ಕೂ ಹೆಚ್ಚಿನ ಆರೋಗ್ಯ ಶಿಬಿರಗಳನ್ನ ನಡೆಸಿರುವುದು ಶಾಸಕ ಪ್ರದೀಪ್ ಈಶ್ವರ್ಗೆ ಜನರ ಮೇಲಿರೋ ಕಾಳಜಿಗೆ ಕೈಗನ್ನಡಿಯಾಗಿದೆ. ಉತ್ತಮ ಡಾಕ್ಟರ್ಗಳನ್ನ ಕರೆಸಿ ಶಿಬಿರಗಳನ್ನ ನಡೆಸಿ 8,000ಕ್ಕೂ ಹೆಚ್ಚಿನ ಜನರಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗಿದ್ದು, ಇದರ ಕ್ರೆಡಿಟ್ ಪ್ರದೀಪ್ ಈಶ್ವರ್ಗೆ ಸಲ್ಲಬೇಕು. ಕೇವಲ ಫ್ರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, 500ಕ್ಕೂ ಹೆಚ್ಚು ಉಚಿತ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸಿಕೊಟ್ಟಿದ್ದಾರೆ. ಕೇವಲ 10 ತಿಂಗಳಲ್ಲಿ 25ಕ್ಕೂ ಹೆಚ್ಚು ಆರೋಗ್ಯ ಶಿಬಿರ, 8,000 ಜನರಿಗೆ ಉಚಿತ ಆರೋಗ್ಯ ತಪಾಸಣೆ, 10 ಉಚಿತ ಆಂಬ್ಯುಲೆನ್ಸ್ ನಿತ್ಯ ಕಾರ್ಯನಿರ್ವಹಣೆ ಮತ್ತು 500 ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ ಅಂದ್ರೆ ಶಾಸಕರಿಗೆ ಸಲಾಂ ಹೊಡೆಯದೆ ಸುಮ್ಮನಾಗಲು ಸಾಧ್ಯವೇ ಇಲ್ಲ. ಕ್ಷೇತ್ರದಲ್ಲಿ ಸುಗಮ ಬಸ್ ಸಂಚಾರ ವ್ಯವಸ್ಥೆ ಜಾರಿ. ಗಡಿಭಾಗದ ಜಿಲ್ಲೆಯಾದ ಚಿಕ್ಕಬಳ್ಳಾಪುರದ ಹಲವು ಊರುಗಳಿಗೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಬಸ್ ಸಂಪರ್ಕವೇ ಸಿಕ್ಕಿರಲಿಲ್ಲ. ಸಾಮಾನ್ಯನ ಬದುಕಿಗೆ ಅನುಕೂಲವಾಗುವಂಥ ಮತ್ತು ಅವಶ್ಯವಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಕಾರ್ಯದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ನಿರಂತರ ಕೆಲಸ ಮಾಡ್ತಿದ್ದಾರೆ. ಕ್ಷೇತ್ರದಲ್ಲಿ ಮೂಲೆ ಮೂಲೆಗೂ ಬಸ್ ವ್ಯವಸ್ಥೆ ಸಿಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಆ ಗುರಿ ಸಾಧಿಸೋಕೆ ದಾಪುಗಾಲಿಟ್ಟಿದ್ದಾರೆ. ಗ್ಯಾರಂಟಿ ಶಾಸಕ, ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ. ಕ್ಷೇತ್ರದಲ್ಲಿ ಜನಮನ್ನಣೆ, ಶಾಸಕರಲ್ಲ ಮನೆ ಮನೆ ಮಗ. ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ ಹಾಗೂ ಮಹಿಳೆಯರಿಗೆ ಉಚಿತ ಪ್ರಯಾಣ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ. ಅದಕ್ಕೆ ಮಾದರಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಣೆಗೊಂಡಿದೆ. ಪ್ರದೀಪ್ ಈಶ್ವರ್ ಸಾರಥ್ಯದಲ್ಲಿ ಕ್ಷೇತ್ರದ ಬಹುತೇಕ ಎಲ್ಲಾ ಅರ್ಹ ಕುಟುಂಬಗಳು ಈ ಸೇವೆಯ ಅನುಕೂಲವನ್ನ ಪಡೆದುಕೊಂಡಿವೆ. ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮತ್ತು ಕಾರ್ಯನಿರ್ವಹಣೆಯನ್ನ ಶಾಸಕರಾದ ಪ್ರದೀಪ್ ಈಶ್ವರ್ ಯಶಸ್ವಿಗೊಳಿಸಿದ್ದಾರೆ. ಹೀಗೆ ಶಾಸಕರಾಗಿ ಜವಾಬ್ದಾರಿ ಹೊತ್ತು ಕೇವಲ 10 ತಿಂಗಳು ಕಳೆಯೋದ್ರಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಯಲ್ಲಿ ಮನೆ ಮನಗಳಲ್ಲಿ ತಮ್ಮ ಹೆಸರನ್ನ ಅಚ್ಚೊತ್ತಿದ್ದಾರೆ. ಕೇವಲ ಶಾಸಕರಾಗಿ ಅಲ್ಲ, ಪ್ರತಿಯೊಂದು ಮನೆಗೂ ಪ್ರದೀಪ್ ಈಶ್ವರ್ ಮನೆ ಮಗನಿದ್ದಂತೆ. ಈ ಮಾತನ್ನ ಕ್ಷೇತ್ರದ ತಾಯಿ ತಂದೆಯರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರೇ ಹೇಳ್ತಿದ್ದಾರೆ. ಇದ್ರೆ ಇಂಥ ಶಾಸಕ ಇರಬೇಕು, ಹುಟ್ಟಿದ್ರೆ ಇಂಥ ಜನನಾಯಕ ಹುಟ್ಟಬೇಕು ಅಂತ ಮನದೊಳಗೆ ಅಂದುಕೊಳ್ತಿದ್ದಾರೆ. ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮಾಡಿರೋ ಕಾರ್ಯಗಳನ್ನ ನಾವು ತೋರಿಸಿಯಾಗಿದೆ. ಇದನ್ನ ನೋಡಿರೋ ನೀವು ಹೇಳಿ, ಇದು ಸಾಧನೆಯೋ ಕ್ರಾಂತಿಯೋ ಅನ್ನೋದನ್ನ. ಖಂಡಿತವಾಗಿಯೂ ಇದು ಇಂದಿನ ರಾಜಕೀಯದಲ್ಲಿ ಕ್ರಾಂತಿಕಾರಿ ಹೆಜ್ಜೆ.
ಕೇವಲ 10 ತಿಂಗಳ ಅವಧಿಯಲ್ಲಿ ಕ್ಷೇತ್ರದ ಜನ ಪ್ರೀತಿಸುವ, ಜಗತ್ತು ಮೆಚ್ಚುವ ಕೆಲಸ ಮಾಡ್ತಿದ್ದಾರೆ. ಶಾಸಕರ ಕೆಲಸ ಹೇಗೆ ಮುಂದೆ ಸಾಗಲಿ ಅಂತ ನೀವು ಆಶಿಸೋಣ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.